ನಮಸ್ಕಾರ ವೀಕ್ಷಕರೇ, ಪಂಡಿತ್ ರಾಘವೇಂದ್ರ ಗುರೂಜಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ವೀಕ್ಷಕರೇ, ಈ ಒಂದು ವಿಡಿಯೋ ನೀವು ಹೊಸದಾಗಿ ನೋಡ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇನ್ನಷ್ಟು ಮಾಹಿತಿಗೆ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ. ವೀಕ್ಷಕರೇ, ನಾನು ನಿಮಗೆ ಯಾವ ಮಾಹಿತಿ ತಿಳಿಸ್ತಾ ಇದ್ದೇನೆಂದರೆ, ಇವತ್ತಿನ ದಿನ ಒಂದು ಸ್ತ್ರೀ ವಶೀಕರಣ ಮಾಡಲಿಕ್ಕೆ ಹಲವಾರು ಜ್ಯೋತಿಷ್ಯರನ್ನ ಕೇಳಿ ನೊಂದಿರೋರಿಗೆ ಮನೆಯಲ್ಲಿ ಕುಳಿತು ಸುಲಭವಾಗಿ ಪರಿಹಾರ ಮಾಡಿಕೊಳ್ಳಿಕ್ಕೆ ಒಂದು ಒಳ್ಳೆ ಮಾರ್ಗವನ್ನ ನಿಮಗೆ ತಿಳಿಸ್ತಾ ಇದ್ದೀನಿ ವೀಕ್ಷಕರೇ. ಯಾವ ರೀತಿ ಮಾಡಬೇಕು ಅಂದ್ರೆ ನೋಡಿ, ನಾನು ಡಿಸ್ಪ್ಲೇ ಮೇಲೆ ತೋರಿಸ್ತಕ್ಕಂತಹ ಒಂದು ಚಿತ್ರವನ್ನ ನೀವು ನೋಡಬಹುದು. ಅದು ಹೇಗಿದೆಯೋ ಹಾಗೆ ಒಂದು ಹಾಳೆಯಲ್ಲಿ ಬರೆದುಕೊಳ್ಳಿ, ಆಯ್ತಾ? ಅದು ಬರೆದಿದ್ದಾದ ನಂತರ ಅದನ್ನ ಮಡಚಿ ಅದನ್ನ ನೀವು ಬಲಗೈಯಲ್ಲಿ ಇಟ್ಕೊಂಡು ನಾನು ಹೇಳುವಂತಹ ಒಂದು ಶ್ಲೋಕನೂ ಕೂಡ ಅಲ್ಲ, ಅದೊಂದು ಹೇಳ್ತೀನಿ. ಅದನ್ನ ನೀವು ಹೇಳಿದರೆ ನಿಮಗೆ ಒಂದೇ ದಿನದಲ್ಲಿ ನಿಮಗೆ ಸ್ತ್ರೀ ವಶೀಕರಣ ಅನ್ನುವಂತಹ ಕಾರ್ಯಕ್ರಮ ಸುಲಭವಾಗಿ ಈ ಒಂದು ತಂತ್ರವನ್ನ ಆಗುತ್ತೆ ವೀಕ್ಷಕರೇ. ಇದನ್ನ ಮಾಡಬೇಕಂದ್ರೆ ನೀವು ನಾನು ಹೇಳಿದ ಹಾಗೆ ಅದನ್ನ ಅಚ್ಚುಕಟ್ಟಾಗಿ ಮಾಡಬೇಕು. ನೋಡಿ ಅದ್ರ ಚಮತ್ಕಾರ ಆಮೇಲೆ ಹೇಗೆ ಬರ್ತಾರೆ ನೋಡಿ. ಖಂಡಿತವಾಗ್ಲೂ ಹೇಳ್ತಾ ಇದ್ದೀನಿ, ನಿಮ್ಮನ್ನ ಯಾವ ರೀತಿ ಮರಳಾಗಿ ಸೆಳೆತಕ್ಕೆ ಸಿಕ್ಕಿ ಯಾವ ರೀತಿ ಬರ್ತಾರೆ, ನೀವೇ ಅದೊಂದು ಚಮತ್ಕಾರ ನೋಡಿ ಮತ್ತೆ ಆ ಒಂದು ಉದ್ದೇಶಕ್ಕೆ ನಿಮಗೆ ಇದನ್ನ ಶೇರ್ ಮಾಡ್ತಾ ಇದ್ದೀನಿ. ನೋಡಿ ವೀಕ್ಷಕರೇ, ನೀವು ಮಾಡಬೇಕಾಗಿರೋದು ಇಷ್ಟೇ, ಏನೂ ಇಲ್ಲ ವೀಕ್ಷಕರೇ. ಓಂ ಕ್ಲೀಂ ಓಂ ಕ್ಲೀಂ ಓಂ ಕ್ಲೀಂ ಪಟ್ ಸ್ವಾಹ. ಓಂ ಕ್ಲೀಂ ಓಂ ಕ್ಲೀಂ ಓಂ ಕ್ಲೀಂ ಪಟ್ ಸ್ವಾಹ. ಈ ರೀತಿ 21 ಬಾರಿ ಆ ಒಂದು ಮಡಚಿದ ಹಾಳೆಯನ್ನ ಬಲಗೈಯಲ್ಲಿ ಮುಷ್ಟಿಯಾಗಿ ಹಿಡಿದುಕೊಂಡು ಭದ್ರವಾಗಿ ಹಿಡಿದುಕೊಂಡು ನಿಮ್ಮ ಮನಸ್ಸಲ್ಲಿ ಏನಿರ್ತಕ್ಕಂಥದ್ದು ಬೇಡ್ಕೋಬೇಕು ವೀಕ್ಷಕರೇ, ಆಯ್ತಾ? ಈ ಒಂದು ಶ್ಲೋಕವನ್ನ 21 ಬಾರಿ ನೀವು ಹೇಳಿದರೆ ವೀಕ್ಷಕರೇ, ಅದರ ನಂತರ ನೀವೇ ನೋಡಿ ಚಮತ್ಕಾರ ಯಾವ ರೀತಿ ಆಗಿರುತ್ತೆ, ಯಾವ ರೀತಿ ಇಲ್ಲ, ನಿಮಗೆ ಗೊತ್ತಾಗುತ್ತೆ ವೀಕ್ಷಕರೇ. ಇದನ್ನ ನೀವು ಮನೆಯಲ್ಲೇ ಕುಳಿತುಕೊಂಡು ಅಚ್ಚುಕಟ್ಟಾಗಿ ಮಾಡಬೇಕು ವೀಕ್ಷಕರೇ. ಹಾಗೆ ಇದರಿಂದ ಯಾವುದೇ ರೀತಿ ತೊಂದರೆ ಆಗಲ್ಲ. ಮಾಡಬೇಕಾದ್ರೆ ಸಸ್ಯಾಹಾರಿ ಮಾತ್ರ ತಿಂದಿರಬೇಕು, ಮಾಂಸಾಹಾರಿ ತಿಂದಿರಬಾರದು. ಹಾಗೆ ಇನ್ನಷ್ಟು ಮಾಹಿತಿಗಾಗಿ ಸ್ಕ್ರೀನ್ ಮೇಲೆ ಕಾಣ್ತಿರುವ ನಂಬರ್ಗೆ ಕರೆ ಮಾಡಿ. ನಿಮ್ಮ ಯಾವುದೇ ಜೀವನದಲ್ಲಿ ಸಮಸ್ಯೆ ಇದ್ರೂ ಕೂಡ ನಿಮಗೆ ಪರಿಹಾರದ ದಾರಿ ಅಥವಾ ಸುಲಭವಾದ ಮಾರ್ಗವನ್ನ ನಾವು ನಿಮಗೆ ತಿಳಿಸ್ತೇವೆ. ಧನ್ಯವಾದಗಳು ವೀಕ್ಷಕರೇ.